ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾಳ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಸೂತ್ರಧಾರಿ ಪವಿತ್ರ ಗೌಡ ಕೊನೆಗೂ ಜೈಲಿಂದ ರಿಲೀಸ್. ಹೊರಬರುತ್ತಲೇ ಜೈಲಿನ ಬಳಿಯ ಮುನೇಶ್ವರ ದೇವರಿಗೆ ಪೂಜೆ. ತಲಘಟ್ಟಪುರದ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ತಾಯಿ ಜೊತೆ ದರ್ಶನ್ ಹೆಸರಲ್ಲೂ ಅರ್ಚನೆ. ದರ್ಶನ್ ಪವಿತ್ರ ಬೆನ್ನಲ್ಲೇ ಲಕ್ಷ್ಮಣ್ ಕೂಡ ರಿಲೀಸ್. ಬೇಲ್ ಸಿಕ್ಕರೂ ಶ್ಯೂರಿಟಿ ಸಿಗದ ಕಾರಣ ಜಗದೀಶ್ ಅನುಕುಮಾರ್ ಬಿಡುಗಡೆ ಬಾಕಿ. ಹಣವಿಲ್ಲದೆ ಇಬ್ಬರ ಕುಟುಂಬಸ್ಥರು ಕಣ್ಣೀರು. ಕಾಂಗ್ರೆಸ್ ವಿರುದ್ಧ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ದೊಡ್ಡ ಬಾಂಬ್. ವಕ್ಫ್ ಆಸ್ತಿ ಕಬಳಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಶಾಮೀಲು. ವರದಿಯನ್ನ ಸಿಬಿಐಗೆ ಕೊಡಿ ಅಂತ ಪ್ರಿಯಾಂಕ್ ಖರ್ಗೆಗೆ ಸವಾಲು. ಬಳ್ಳಾರಿ ರಾಯಚೂರು ಬೆನ್ನಲ್ಲೇ ಕಲಬುರಗಿಯಲ್ಲೂ ಬಾಣಂತಿ ಕೊನೆಯುಸಿರು. ಜಿಲ್ಲಾಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿ ಭಾಗ್ಯಶ್ರೀ ಸಾವು. ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಅಂತ ಕುಟುಂಬಸ್ಥರ ಆರೋಪ. ಒಂದು ದೇಶ ಒಂದು ಚುನಾವಣೆ ಮಸೂದೆ ಲೋಕಸಭೆಯಲ್ಲಿ ಮಂಡನೆ. ಮಸೂದೆ ಪರವಾಗಿ 269 ವೋಟ್, ವಿರುದ್ಧ 198 ಮತ ಚಲಾವಣೆ. ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿಗೆ ರವಾನಿಸಲು ನಿರ್ಧಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.